ಅಲ್ಲ ಕಣಜ್ಮನ್ರೆ, ನನಗೆ ಹೊಸಿ ಕೆಲಸ ಇದು ಹೊಟ್ಟಿಲಿ. ಇವತ್ತೇ ಬರಬೇಕು ಬರಬೇಕು ಅಂದ್ಬಿಟ್ಟು ನೀವು ಕೂಟಕ್ಕೆ ಸೇರ್ಸಿ ಕೂತಿದ್ರಲ್ಲ, ಏನು ಹೇಳಿ ಸರಿ. ಅದೇ ನಿಮ್ಗೊಂಚೂರು ಗೊತ್ತಾಯ್ಕಿಲ್ವಾ? ಹೋಗಿ ಹೋಗಿ ಕೂಟಕ್ಕೆ ಸೇರಿಸಿದಿರಲ್ಲ, ಯಾವಾಗಲೂ ಬರೀದೇ ಕೆಲಸ. ಏನು ಏನಾಯ್ತು ಅಂದ್ಬಿಟ್ಟು ನಮ್ಮ ಕೂಟಕ್ಕೆ ಕರೆದಿರೋದು ನೀವು? ಅಲ್ಲ ಕಣ್ಮೀನ, ನಿನಗೂ ಶಿವಣ್ಣನಿಗೂ ಮದುವೆ ಆಯ್ತಂತಲ್ಲ, ಯಾರಿಗೂ ಹೇಳೇ ಇಲ್ಲ. ಹೇಳಿ ಮಾಡಿ ಮದುವೆ ಮಾಡ್ಕೋಬೇಕು ತಾನೇ. ಏ ಸುಮ್ನಿರಿ, ಅದೇ ಕಂಗಂತಿದ್ರಿ ನೀವು. ಸುಮ್ಮನೆ ಏನೇನೋ ಮಾತಾಡಬೇಡಿ. ಅವನೇನೋ ಕುಡಿದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅಂದ್ಬಿಟ್ಟು ನೀವು ಅವ್ನ ಮಾತನ್ನ ಕಟ್ಕೊಂಡು ಹಿಂಗೆ ಕುಡಿತಾ ಕೂತಿದ್ದೀರಾ ನೀವು? ಯಾವ ಮದುವೆನೂ ಇಲ್ಲ, ಏನೂ ಇಲ್ಲ ಕತೆ. ಯಾರು ಹೇಳಿದ್ದು ಹಂಗಂತವ? ಏನು ಕುಡ್ದಿರೋದು ಜಾಸ್ತಿ ಆಗಿರೋದು ಕೇಳಿ, ಕುಡ್ದಿರೋದು ಜಾಸ್ತಿ ಆಯ್ತವ. ಏನು ಕತೆ? ಏನೂ ಇಲ್ಲ ಕಂತ ತಗೊಳ್ಳಿ, ಮದುವೆನೂ ಇಲ್ಲ, ಏನೂ ಇಲ್ಲ ಕತೆ. ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಕೂತವ್ರೆ. ಅಲ್ಲ ಕಣಜ್ಮನ್ರೆ, ಅಲ್ಲ ಅವು ಶಿವಣ್ಣನ ವಯಸ್ಸೇನು ನನ್ನ ವಯಸ್ಸೇನು? ನೀವು ಮಾತಾಡ್ತಾರೆ ಚಂದ ಏನು? ಅಲ್ಲ ಅವನಿಗೆ ಮದುವೆ ಆಗ್ಬಿಟ್ಟು ನನ್ನ ವಯಸ್ಸಿನವೇ ಮೊಮ್ಮಕ್ಕಳೆಲ್ಲವೇ ಅಂತಿದ್ರಲ್ಲಿ ಇಂಥ ಮಾತಾಡ್ತಿದ್ದೀರಲ್ಲ ನೀವು. ಏನು ಶಿವಣ್ಣ, ಈಗ ಏನು ಮಾತಾಡಿಯ ನೀನು? ಮೀನ ಹಿಂಗಂತ ಕೂತವಳಲ್ಲ, ನಾವು ಕುಡಿದ್ಬಿಟ್ಟು ನೀನು ಏನೇನೋ ಮಾತಾಡಬೇಡ ಅಂತ ನಾವಂದ್ರೆ ಇಲ್ಲ ಕಣೇಶ್ ಬಂದ್ರೆ ನಾನು ಇಂಥ ವಿಚಾರದಲ್ಲೆಲ್ಲ ಇದು ಮಾಡೋಕ್ಕಿಲ್ಲ ಅಂತ ಅಂತಿದ್ದಿ. ಏನು ಈಗ ಹಿಂಗಂತ ಕೂತವಳಲ್ಲ ಈ ಮೀನ? ನೀನು ನೋಡ್ರೆ ನನ್ನ ಮದುವೆ ಆಗಿವ್ನಿ ಅಂತ ಕೂತಿದ್ದಿ, ಇವಳು ನೋಡ್ರೆ ಮದುವೆ ಆಗಿಲ್ಲ ಅಂತ ಕೂತವಳೆ. ಏನು ಕತೆ ನಿಮ್ಮದು? ಏನು ಅಂತ ನಂಗೆ ಒಂದು ಅರ್ಥ ಆಯ್ತಲ್ಲಪ್ಪ. ಏ ಇಲ್ಲ ಕಣಜ್ಮನ್ರೆ, ದೇವ್ರಾಣೆಗೂ ನಾನು ಅವಳಿಗೆ ತಾಳಿ ಕಟ್ಟಿನಿ. ಹೋಗಿ ನಿನ್ನೆ ಕರಿಯಕ್ಕಂತ ಹೋಗಿದೆ, ದೊಡ್ಡ ಗಲಾಟೆ ಎಲ್ಲ ಆಗೋಯ್ತು. ಅದಕ್ಕೆ ನನ್ನ ಹೆಡ್ತಿಯ ನನ್ನ ಮನೆಗೆ ಕರ್ಕೊಡಿ ಕಳಿಸಿ, ನನ್ನ ಹೆಡ್ತಿ ಜೊತೆಗೆ ಜೀವನ ಮಾಡ್ತೀನಿ ಅಂದ್ಬಿಟ್ಟು ಹಂಗೆ ಐಕ್ ಸೇರ್ತೀನಿ. ಏನಾರು ಮಾಡಿ ನನ್ನ ಹೆಡ್ತಿಯ ನನ್ನ ಜೊತೆ ಕಳಿಸ್ಕೊಡಿ ಅಷ್ಟೇ. ಸರಿಯಾಗಿ ಮಾತಾಡು, ಸುಮ್ಮನೆ ಹೇಳ್ತಿ ಪಡ್ತಿ ಅನ್ಬೇಡ ನೀನು. ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನೀನು. ನಾಯಿ ನಂಗೆ ಹೇಳ್ತಿ ಅಂತ ಹೇಳ್ತಿ, ನಿನ್ನ ಮೊಕ್ಕಸಯ್ಯ ಎಂತ ಹೇಳ್ತಿಲ್ಲ ನೀನು. ಎಂತ ಹೇಳ್ತಿ ಅಂತವ? ಅಲ್ಲ ವಯಸ್ಸಾಗಿ ಮದುವೆ ಆಗಿ ಮೊಮ್ಮಕ್ಕಳೆಲ್ಲ ಅವೇ, ನನ್ನ ವಯಸ್ಸಿನ ಮೊಮ್ಮಕ್ಕಳ ಹತ್ರ ಅವೇ. ನಿನಗೀಗ ಮದುವೆ ಬೇಕಾ? ಮದುವೆ ನೋಡಿ ಯಜಮಾನ್ರೆ ನಾಟಕ ಆಡ್ತಾರೆ ಚಂದವ. ಸುಮ್ಮನೆ ನನ್ನ ಕೆಲಸ ಅವೇ, ನನ್ನ ಟೈಮೆಲ್ಲ ವೇಸ್ಟ್ ಮಾಡಿಸ್ಬೇಡಿ. ನಾನು ಊರಿಗೆ ಹೋಗ್ಬೇಕು, ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ಅದು ಇದು ಅಂತ ಕತೆ ಪುರಾಣನೆಲ್ಲ ಹೊಡಿತಾ ಕೂತ್ಕೋಬೇಡಿ. ನಾವು ಹೋಯ್ತೀನಿ, ಮದುವೆನೂ ಆಗಿಲ್ಲ ಏನೂ ಆಗಿಲ್ಲ. ಅವನೇನೋ ಕುಡಿದ್ಬಿಟ್ಟು ಕುಣಿತಾನೆ ಅಂದ್ಬಿಟ್ರೆ ನೀವು ಹಂಗೆ ಹೇಳಿರ? ಅವನೇನೋ ಕುಡಿದ್ಬಿಟ್ಟು ಕುಣಿತಾ ಕೂತವನೆ, ನೀವು ಅವ್ನ ಮಾತು ಕೇಳ್ಕೊಂಡು ಕೂಟಕ್ಕೆ ಸೇರಿಸಿದಿರಲ್ಲ, ಬುಡಿ. ಯಜಮಾನ್ರೆ, ಮೀನಾ ಸುಳ್ಳು ಹೇಳ್ತಾವಳೆ ಕತೆ. ನಾ ತಾಳಿ ಕಟ್ತೀನಿ, ಅವಳೇನ ಇಡ್ತಿ, ನೀವೇನಾರು ಮಾಡಿ ನ್ಯಾಯ ತೀರ್ಮಾನ ನಮ್ಗೆ ಮಾಡ್ಕೊಡಿ ಅಷ್ಟೇ. ಸುಮ್ಮನೆ ನೀವು ಹಿಂಗೆಲ್ಲ ಅನ್ನಕ್ಕೆ ಹೋಗ್ಬೇಡಿ. ದೇವ್ರಾಣೆ ತಾನೆ ಯಜಮಾನ್ರೆ, ಬೇಕಾದ್ರೆ ನೀವೆಲ್ಲರೂ ಆಣೆ ಪ್ರಮಾಣ ಮಾಡೀನಿ, ಬೇಕಾದ್ರೆ ನಾನು ಮಾಡ್ಬಿಡ್ತೀನಿ. ನಾನು ಇಡ್ತಿ ಮೀನನೇ, ನನ್ನ ಮದುವೆ ಆಗಿವ್ನಿ ಮೀನನ್ನ. ಇವಳು ಯಾಕೋ ಮನೆಗೆ ಬರೋಕೆ ಹೋಗ್ತಾ ಇಲ್ಲ, ಅಚ್ಚುಕಟ್ಟಾಗಿ ನೋಡ್ಕೊತೀನಿ, ಮನೆಗೆ ಬಾ ಅಂತ ಕರೆದ್ರೂ ಬರ್ತಾ ಇಲ್ಲ. ನೀವೇ ಅವ್ರಿಗೆ ಬುದ್ಧಿ ಪದಿ ಹೇಳಿ ಕಳಿಸ್ಕೊಡಿ. ಹಂಗೆಲ್ಲ ಆಡ್ಬೇಡ ಮುಟ್ಬೇಡ ಅಂದ್ಬಿಟ್ಟು ಕಳಿಸ್ಕೊಡಿ ಯಜಮಾನ್ರೆ. ಯಾಕೆ ಕಣೆ ಬರೀ ಹಿಂಗೆ ಅರ್ಥ ಕೂತಾವಳೆ, ಹೇಳಿದ್ರೆ ಅರ್ಥನೇ ಮಾಡ್ಕೊತೀರ ಕಣೆ ಯಜಮಾನ್ರೆ. ಹೇಳ್ತಾನೆ ಬುದ್ಧಿವಾದವ, ಕೇಳು ಮೀನು ಹಂಗೆಲ್ಲ ಆಡ್ಬೇಡ ಚೆನ್ನಾಗಿರಕ್ಕಿಲ್ಲ ಅಂತ, ಆದರೂ ಅರ್ಥನೇ ಮಾಡ್ಕೊತೀರ ಕಣೆ ಯಜಮಾನ್ರೆ. ಅದಕ್ಕೆ ಹೇಳ್ತಾಳು, ನ್ಯಾಯ ತೀರ್ಮಾನಕ್ಕರು ಸೇರ್ಸದ ಕೂಟಕ್ಕರುವೆ ಆಗ್ಲರುವೆ ನಿಮ್ಮ ಮಾತನಾರು ಕೇಳ್ಬಿಟ್ಟು ಮೀನ ಬದುಕಿದ್ಲ ಅದಳ ಏನೋ ಕಣೆ ಅಂದ್ಬಿಟ್ಟು ಹಂಗೆ ಸೇರ್ಸಿನಿ ಕಣೆ ಯಜಮಾನ್ರೆ. ಹೇಳಿ ಬುದ್ಧಿವಾದವ. ನನಗಂತೂ ಐಕಿಲ್ಲ ಇವ್ರ ಜೊತೆಗೆ ಆಡಿ ಸಾಕಾಗೋಗದೆ, ಇವ್ರ ಜೊತೆಗೆ ಆಡಿ ನನಗೂ ಸಾಕಾಗ್ಬಿಟ್ಟದೆ. ನೀವಾರು ಬುದ್ಧಿ ಗಿದ್ದಿವಾದ ಹೇಳಿ ಕಳಿಸಿ. ಸುಮ್ಮನೆ ನನಗೆ ಓಸಿ ಬೇಜಾರಾಯ್ತಾ, ಭಾರಿ ಬೇಜಾರಾಗೋಯ್ತು ನನಗೆ. ಇದು ಏನಪ್ಪ ಹಿಂಗೆ ಆಡ್ತಾಳಲ್ಲ ಮೀನಾ ಅಂತವ, ಏನಾರು ಏರ್ಪಾಡು ಮಾಡಿ ಯಜಮಾನ್ರೆ, ನನಗಂತೂ ಬೇಜಾರಾಗ್ಬಿಟ್ಟದೆ. ಏನ್ರಯ್ಯ ನಿಮ್ ಕತೆ? ಇವ್ ನೋಡಿದ್ರೆ ನಾನು ಮದ್ವೆ ಆಗಿಲ್ಲ ಅಂತವಳೆ, ಇವ್ ನೋಡಿದ್ರೆ ಮದ್ವೆ ಆಗದೆ ಅಂತವನೆ. ಯಾರ ಮಾತು ನಂಬೋದು ಯಾರ ಮಾತು ಬಿಡೋದು, ಇಬ್ರು ಒಂದೊಂದಾದ್ರೆ. ಅಲ್ಲ ಸಾಕ್ಷಿ ಏನಿದ್ದಾವು ಈಗ ಸದ್ಯಕ್ಕೆ? ಸಾಕ್ಷಿ ಏನಿದ್ದಾವೆ ಹೇಳಿ? ಇನ್ನೇನು ಮಾಡೋಕ್ಕಾಯ್ಕಿಲ್ಲ, ನಾವು ಸಾಕ್ಷಿ ಮೇಲೆಯ ನೋಡ್ಕೊಂಡು ಮಾಡ್ಕೊಂಡು ಮಾಡಬೇಕು ಅಷ್ಟೇ. ಸಾಕ್ಷಿ ಏನಿದ್ದಾವು ಕೇಳಿ ಯಜಮಾನ್ರೆ, ಹಂಗೆ ಕೇಳಿ. ಏನಿದ್ದವು ಎತ್ತಿದ್ದವು ಸಾಕ್ಷಿ ಅಂತ ಹಂಗೆ ಕೇಳಿ. ಓ ಒಳ್ಳೆ ಇವನೊಳೆ ಚೆನ್ನಾಗಿ ನಾಟಕ ಆಡ್ತಾವನೆ. ಅಲ್ಲಕ್ಕ ಯಜಮಾನ್ರೆ, ನಿಮ್ಗಾರು ಗೊತ್ತಾಯ್ಕಿಲ್ವಾ? ಇವನು ವಯಸ್ಸೇನು ನನ್ನ ವಯಸ್ಸೇನು ಯಜಮಾನ್ರೆ. ಮಕ್ಕಳು ಮೊಮ್ಮಕ್ಕಳೆಲ್ಲವೇ ಮದುವೆ ಆಗವನೆ ಅಂದ ತಕ್ಷಣವ ನೀವು ಹಿಂಗೆ ಬಂದು ಸ್ಕೂಟಿಗೆ ಸೇರಿಸ್ಬಿಟ್ರೆ ನಿಮ್ಗೂ ಕೆಲಸ ಕೆಮ್ಮಿಗಳೆಲ್ಲ ಇರಾಕಿಲ್ವಾ? ನಿಮ್ಮ ಪಾಡ ಮೇಲೆ ಕೆಲಸ ಕೆಮ್ಮಿ ಮಾಡ್ಕೊಂಡು ಹೋಗ್ಬೇಕು ತಾನೆ. ಇವನೇನು ಹೇಳ್ದ ಅಂದ್ಬಿಟ್ಟು ನೀವು ಹಿಂಗೆ ಬಂದ್ಬಿಟ್ಟಿದ್ದೀರಲ್ಲ. ಸರಿಯಾಗಿ ಕೇಳ್ತಾ ಇದ್ರಿ ಕಣ ಯಜಮಾನ್ರೆ. ಈಗ ಕೇಳಿದ್ರಲ್ಲ ಇದು ಮಾತು ಅಂದ್ರೆ. ಅಲ್ಲ ಕಣ ಯಜಮಾನ್ರೆ, ಅಲ್ಲ ಎಂತ ಸುಳ್ಳು ಹೇಳಿದ ನೋಡಿ ಮದುವೆಯ ಹಾಗದೆ ಅಂದ್ಬಿಟ್ಟು. ಆಮೇಲೆ ಇನ್ನೂ ಒಂದು ವಿಚಾರ, ನಾನೇ ಯಾಕೆ ಊಟಕ್ಕೆ ಸೇರಿಸ್ಬೇಕು ಅನ್ಕೊಂಡಿದ್ದೆ. ಅಲ್ಲ ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತಂತೆ ಅನ್ನಂಗೆ ಇವ್ನಿಗೆ ಯಾವ ದುರ್ಬುದ್ಧಿ ಬಂದಿದ್ದದು ನೋಡಿ. ನಾನು ಮದುವೆ ಆಯ್ತೀನಿ ನಿನ್ನ ಪ್ರೀತಿಸ್ತೀನಿ ಹಂಗೆ ಹಿಂಗೆ ಅನ್ಕೊಂಡು ಏನು ಹೊಟ್ಟೆ ಉರ್ಸ್ತಾನೆ ಕಡೆ ಯಜಮಾನ್ರೆ. ಒಸಿ ಹೊಟ್ಟೆ ಉರ್ಸಕ್ಕಿಲ್ಲ, ಹೊಟ್ಟಿಗೆಲ್ಲ ಬಂದು ಜಗಳ ಮಾಡೋದು ಕಲ ಮಾಡೋದು ಹಂಗೆ ಹಿಂಗೆ ಎಲ್ಲ ಮಾಡೋದು. ನಾವು ತಾಳು ಕುಡಿದ್ಬಿಟ್ಟು ಹಂಗೆ ಆಡ್ತಾನೆ, ಹಂಗೆಲ್ಲ ಆಡಮ್ ಮಾಡಬಾರ್ದು, ಇದನ್ನೇ ದೊಡ್ಡ ವಿಚಾರ ಮಾಡಬಾರ್ದು. ಇಳಿದೋದ್ಮೇಲೆ ಸರಿ ಐತೆ ಅನ್ಕೊಂಡು ನಾವಿರೋದು, ಇವ್ನು ಬಂದು ಹಂಗೆ ಕುಣಿಯೋದು ಕಣ ಯಜಮಾನ್ರೆ. ನಾವು ಹೆಂಗೆ ಅಂತ ತಡ್ಕೊಂಡಿರೋದು ಇವ್ನು ಕಾಟುವ. ಅಲ್ಲ ನಮಗೆ ಹಣೆ ಬರ ಹೇಳಿ ನಾವೇ ಯಾಕೆ ಊಟಕ್ಕೆ ಸೇರಿಸ್ಬಿಟ್ಟು ಒಂದು ತೀರ್ಮಾನ ಮಾಡಬೇಕು, ನ್ಯಾಯ ತೀರ್ಮಾನ ಅನ್ಕೊಂಡಿದ್ವಿ. ಸದ್ಯಕ್ಕೆ ನೀವೇ ಕರೆಸಿದ್ರಿ, ಏನಾರು ಒಂದು ಒಳ್ಳೆ ನ್ಯಾಯ ತೀರ್ಮಾನ ಮಾಡಿ. ಹಾಯ್ಕಿಲ್ಲ ಕತೆ ಜೊತೆಗೆ ನಮ್ಗೆ ಆಡಕ್ಕೆ ಆಯ್ತಾ ಇಲ್ಲ.
ನೋಡಿ ಇವತ್ತು ತಾಳಿ ಕಟ್ಟಿನಿ ಅಂತಾನೆ ನಾಳೆಗೆ ಇನ್ನೂ ಒಂದಂತಾನೆ ಏನನ್ನ ಕೇಸಕ್ಕಿಲ್ಲ ಇವನು ಉಂಕಣ ಯಜಮಾನ್ರೆ ಒಸಿ ಹೊಟ್ಟೆ ಉಸನ ಅಲ್ಲ ನನಗೆ ಅಪ್ಪನಂಗವನೇ ಇವನು ನನ್ನ ಮಗಳಿಗೆ ಗಂಡ ಆದನಂತೆ ಏನು ಮಾತು ನೋಡಿ ಒಸಿ ಹೊಟ್ಟೆ ಉರ್ಸನ ಬಂದ್ಬಿಟ್ಟು ಏನು ಹೊಟ್ಟಿ ಬಾಕ್ಲನ್ನೆಲ್ಲ ಬಡಿಯೋದು ನೋಡಿದ್ರೆ ಏನು ತಿಳ್ಕೊಳಕಿಲ್ಲ ಕುಡಿದ್ಬಿಟ್ಟಂಗೆ ಕುಡಿತಾನಲ್ಲ ಏನು ನಮ್ಮ ಅಣ್ಣ ತಂದಿರ್ ಕೆಟ್ಟೋದ್ರೆ ಏನು ಅಂತವ ನನಗೆ ಅರ್ಥ ಆಯ್ತಲ್ಲ ಇವ್ನ ನಾಟಕ ಯಾತಿಗೆ ಹಿಂಗೆ ಆಡಿ ಹೊಟ್ಟೆ ಉರ್ಸ್ತಿದಾನ ನಮ್ಮನ್ನ ಅಂತವ ಹಿಂಗೆ ಆದ್ರೆ ಮಾತ್ರವ ನಾವು ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಬಿಡೋದು ಮದುವೆ ಅಂತೆ ಮದುವೆ ಇವ್ನು ಹೇಗೆ ತಿಂಗ್ ಬೆಂಕಿ ಹಾಕ ಸುಮ್ಮನೆ ಸುಳ್ಗಿಲ್ಲಿ ಹೇಳ್ಬೇಡಿ ನೀವು ಅಲ್ಲ ನನಗೊಳಗೆ ಮದುವೆ ಆಗಿಲ್ವಾ ತಾಳಿ ಕಟ್ಟಿಲ್ವಾ ಮೀನುಗೆ ಒಪ್ಕೊಳ್ಳಿ ನೀವು ಅದಕ್ಕೆ ಇರೋದು ಒಪ್ಕೊಳ್ಳೋಕೆ ಹೆಂಗೆ ಆಡ್ತಿದ್ದೀರಿ ನೀವು ಇಲ್ಲ ಅಂತ ಅಂದ್ಬಿಡಿ ತಾಳಿ ಕಟ್ಟಿಲ್ಲ ನಾನು ಅಂತ ಅಂದ್ಬಿಡಿ ಸುಮ್ಮನೆ ಆತಾಗಿ ಏನೇನೋ ಸುಳ್ಳು ಹೇಳ್ಬೇಡಿ ನೀವು ಯಜಮಾನ್ರೆ ದೇವ್ರನೇ ಕಣ ಯಜಮಾನ್ರೆ ಬೇಕಾದ್ರೆ ಈ ಪಂಚಾಯತಿಗೆ ಸಾಕ್ಷಿ ಅಣೆಗ್ಲೂ ನಾನು ಮೀನುನ ಮದುವೆ ಆಗಿನಿ ಅವಳನ್ನ ಇಡ್ತಿ ಆರೆ ಅವ್ಳು ಒಪ್ಕೋತೇನಲ್ಲ ಕಣ ಯಜಮಾನ್ರೆ ಒಪ್ಕೊಳ್ಳೋಕ್ಕೆ ಬರ್ತಾ ಇಲ್ಲ ಅಷ್ಟು ಹೇಳ್ತಾವನಿ ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ ನೋಡಿ ಹೆಂಗಿದಳು ಏನಾರು ಮಾಡಿ ಮನೆ ಕಳಿಸ್ಕೊಡಿ ಮೀನುನ ಮದುವೆ ಆಗಿವ್ನಿ ಕತೆ ನನ್ನ ಜೊತೆ ಇರ್ತಾಳೆ ಕತೆ ಕಷ್ಟ ಸುಖ ನಾವು ಗಂಡನ ಜೊತೆಗೆ ಇರಬೇಕು ನನ್ನ ಜೊತೆ ಇರ್ತಾಳೆ ಕಳಿಸ್ಕೊಡಿ ನೀವು ನೋಡಿದ್ರೆ ಪಂಚಾಯತಿ ಮಾಡಲಿ ಅಂತ ಕರ್ಕೊಬಂದ್ರೆ ನೀವು ನೋಡ್ರೆ ಒಂದು ಮಾತು ಆಡ್ತಾ ಇಲ್ಲ ಸುಮ್ಮನೆ ಇದು ಯಾವ ಬಂಗ ಪಂಚಾಯತಿ ಮಾಡಬೇಕಾಯ್ತು ಏನು ಮಾತಾಡೋಕ್ಕೂ ಇಲ್ಲ ಏನೂ ಇಲ್ಲ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕೂತಿದ್ರಿ ಏನಾರು ಒಂದು ಮಾತಾಡಿ ನೀವು ಒಂದು ಹೇಳಿ ಏನಾರು ಇಲ್ಲ ಅವ್ಳ ಕಡೆ ಕರುವೆ ನನ್ನ ಕಡೆ ಕರುವೆ ಏನು ಬೇಡ ನಾನು ಇರ್ತೀನಿ ನನ್ನ ಜೊತೆ ಕಳಿಸ್ಕೊಡಿ ನನಗೆ ನ್ಯಾಯ ಬೇಕು ಅಂದ್ಬಿಟ್ಟು ಇಲ್ಲಿ ಗಂಟ ಬಂದೀನಿ ಏನಾರು ಒಂದು ನ್ಯಾಯ ಒದಗಿಸ್ಕೊಡಿ ಯಜಮಾನ್ರೆ ನೀವೇ ನ್ಯಾಯ ಒದಗಿಸ್ಕೊಡ್ಬೇಕು ಮೀನ ಮಾತ್ರವೇ ಕೇಳ್ತಾ ಇಲ್ಲ ಪಂಚಾಯತಿ ಕಟ್ಟೆಯಿಂದ ಏನಾರು ಒಂದು ಒಳ್ಳೆ ತೀರ್ಮಾನ ಆಗ್ಲಿಕ್ಕೆ ಯಜಮಾನ್ರೆ ಸುಮ್ಮನೆ ನನಗೆ ಒಂದು ಒಳ್ಳೆ ನ್ಯಾಯ ಕೊಡಿಸಿ ನ್ಯಾಯ ಒದಗಿಸಿ ಪಂಚಾಯತಿ ಕಡೆಯಿಂದ ಏಯ್ ಬಾಯಿ ಬನ ಮಾತಾಡಬೇಡ ನೀನು ಪಂಚಾಯತಿ ಕಟ್ಟೆ ಅಂದ್ಬಿಟ್ಟು ಮರ್ಯಾದೆ ಕೊಡ್ತೇವಲ್ಲ ಅದಕ್ಕ ಬಾಯಿ ಬನ ಮಾತಾಡ್ತಾ ಕೂತಾವನೆ ನೀನು ಹೇಳ್ತಿಗ್ ಬೆಂಕಿ ಹಾಕ ಅಲ್ಲ ಕಣ ಯಜಮಾನ್ರೆ ನೀವು ಇದೀರಿ ಅಂದ್ಬಿಟ್ಟು ನಾನು ಏನು ಮಾತಾಡ್ತಾ ಇಲ್ಲ ನೋಡಿ ಎಂತ ಮಾತಾಡೋನು ನ್ಯಾಯ ಕೊಡಿಸ್ಬೇಕಂತೆ ನ್ಯಾಯವ ಮೈಯೆಲ್ಲ ಹುರಿದೈತಾ ಕೂತದೆ ಬಂದ್ಬಿಟ್ಟು ನನ್ನ ಮಗಳನ್ನ ಮದುವೆ ಆಯ್ತೀನಿ ಅಂತವ ಕಾಟ ಕೊಡ್ತಾ ಕೂತಾವನೆ ಉಣ್ಣಕ್ಕೆ ನೆಮ್ಮದಿಲ್ಲ ತಿನ್ನಕ್ಕೆ ನೆಮ್ಮದಿಲ್ಲ ಇದೇನು ರೋಗ ಬಂದಿರೋದು ಇವನಿಗೆ ಸಾಯ ಹೊತ್ತಲ್ಲಿ ಚಟ್ಟ ಹತ್ತ ಹೊತ್ತಲ್ಲಿ ದರ್ದ್ರು ನನ್ನ ಹಾಟ್ಕೊಳ್ಳೋನಿಗೆ ಏನೋ ಪಂಚಾಯತಿ ಕಟ್ಟೆ ಇದಲ್ಲ ಅಂದ್ಬಿಟ್ಟು ಬಾಯ ಹಮ್ಮಿಕ ಕೂತೀನಿ ಮಾತು ಬಂದ್ಬಿಡ್ತಾವಲ್ಲ ಅಂದ್ಬಿಟ್ಟು ಇವನು ಮಾಡೋಕ್ಕೆ ಹಸುಕ್ಕೆ ಪಂಚಾಯತಿಗೆ ಬೇರೆ ತಂದವನೆ ಮದುವೆ ಆಗದೆ ಅನ್ಕೊಂಡು ಹೋಗು 4 ಜನಕ್ಕೆ ಹೇಳ್ಬಿಟ್ಟು ಉಗಿಗ್ದು ಬಿಟ್ಟಾರ ಆಮೇಲೆ ಉಗಿಗಿಸ್ಕೊಂಡು ಹಂಗೆ ತಿಕ್ಕ ಮಕ್ಕ ಉಗಿಸ್ಕೊಂಡು ಬಂದ್ಗಿನ್ಬಿಟ್ಟಿಯೇ ಹೋಗು ಶಿವಣ್ಣ ಹೋಗು ಅಲ್ಲ ನನಗೆ ಹಣ್ಣನಂಗಿದ್ದಿ ನನ್ನ ಮಗಳಿಗೆ ಗಂಡನಂತೆ ನನಗೆ ಹಪ್ಪನಂಗಿದ್ದಿ ಯಜಮಾನ್ರೆ ನಿಮ್ಮ ದಮ್ಮಯ್ಯಕ್ಕ ಯಜಮಾನ್ರೆ ಇದರದು ನನ್ನ ಮಗನಿಂದ ಹೆಂಗಾರು ಕಾಪಾಡಿ ಅಲ್ಲ ಇವನಿಂದ ನನಗೆ ಮುಕ್ತಿ ಕೊಡಿಸಿ ಬರೀ ಯಾವಾಗ ನೋಡಿದ್ರೂ ಬರೀ ಹಿಂಸೆ ಕೊಡೋದೇ ನಮಗೆ ನೆಮ್ಮದಿನೇ ಇಲ್ಲ ಯಜಮಾನ್ರೆ ನಮಗೆ ಅಲ್ಲ ಕನ್ಸಿವಣ್ಣ ನಿನಗೆ ವಯಸ್ಸು ತಕ್ಕ ಮರ್ಯಾದೆ ಬೇಡವಾ ಏನು ಹೆಣ್ಣ ಮದುವೆ ಐತೀನಿ ಅಂತ ಇದು ಯಾವ ಊರು ಚಂದಕ್ಕೆ ಎಲ್ಲ ನಿನ್ನಾಗೆ ಕಲ್ತ್ಕಿಲ್ಕೊಬಿಟ್ಟಾರು ನಾನು ಹಿರಿ ಮನ್ಸೋತಾಳು ಊರಲ್ಲಿ ಹಿರಿ ಮನ್ಸು ಅಂತ ಅನ್ಕೊಂಡ್ರೆ ನೀನು ಇಂಥ ಸಣ್ಣ ಬುದ್ಧಿಯಾ ಖಂಡಿತಿರಕ್ಕಂತಕೋ ನಿಮ್ಮ ಮನೇಲೂ ಹೆಣ್ಮಕ್ಳು ಎಲ್ಲ ಇರ್ತವೆ ಹಿಂಗೆ ಆಡಿದ್ರೆ ಚಂದವ ನೀನೇ ಒಂದು 4 ಜನಕ್ಕೆ ಬುದ್ಧಿ ಹೇಳ್ಬೇಕು ನೀನೇ ಇಂಥ ಕೆಲಸ ಮಾಡ್ಕೊಂಡ್ರೆ ಏನು ಸಣ್ಣ ಗಂಡ ನೀನು ನನಗೆ ಗೊತ್ತಾಯ್ಕಿಲ್ವಾ ಥೂ ನನಗಂತೂ ಭಾರಿ ಬೇಜಾರಾಗೋಯ್ತು ಕಣ್ಸಿವಣ್ಣ ನೀನು ಹಿಂಗೆ ನಿಂತೇವನಂತ ಅಂದಮೇಲೆ ಹಂಗೆಯಾ ಕಪಾಲ ಕಟ್ಟು ಹೊಡೆದು ಬಿಡ್ತೀನಿ ನೋಡು ಓ ಏನು ನೀನು ನಾಟಕ ಒಳ್ಳೆ ಚೆನ್ನಾಗದೆ ಹಂಗೆ ಮಾಡಿ ಯಜಮಾನ್ರೆ ಹೋಗಿರಿ ಇನ್ನೊಂದು ಮಕ್ಕೆ ಇನ್ನೊಂದು ಚೆನ್ನಾಗಿ ಹೋಗಿರಿ ಮದುವೆ ಬೇಕಂತೆ ಮದುವೆ ಅಲ್ಲ ಕರೆ ಯಜಮಾನ್ರೆ ನಾನೇನಿಗೆ ಸುಳ್ಳು ಹೇಳನೆ ಬಾಯಿ ಮುಚ್ಚಿಸಿವಣ್ಣ ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ